ಓಂ ಶಾಂತಿ. ಡೇಟ್ ಆಗಿದೆ 2/7/1970. ಅವ್ಯಕ್ತ್ ಬಾಪ್ದಾದ ಮಧುಬನ. ಅವ್ಯಕ್ತ್ ಮುರಳಿ ಮಹಾವಾಕ್ಯ ಆಗಿದೆ. ಸೈಲೆನ್ಸ್ ಬಲ್ಕಾ ಪ್ರಯೋಗ. ಬಾಬಾ ಇವತ್ತು ಶಾಂತಿಯ ಶಕ್ತಿಯ ಪ್ರಯೋಗ ಹೇಗೆ ಮಾಡಬೇಕು ಅಂತ ಬಾಬಾ ತಿಳಿಸ್ತಾರೆ. ಸ್ನೇಹ और ಶಕ್ತಿ ರೂಪ್ ಅಪ್ನೆ ಕೋ ಸಮಜ್ತೆ ಹೋ. ಸ್ನೇಹ ಮತ್ತು ಶಕ್ತಿಯ ರೂಪ ನಾನಿದ್ದೀನಿ ಅಂತ ತಿಳ್ಕೊಂಡಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಶಕ್ತಿಯೋಂ ಕಾ ಕರ್ತವ್ಯ ಕ್ಯಾ ಹೋತಾ ಹೇ ಮಾಲೂಮ್ ಹೇ. ಶಕ್ತಿಯರ ಕರ್ತವ್ಯ ಏನಾಗಿರ್ತದೆ ಅನ್ನೋದು ಗೊತ್ತಿದೆಯಾ? ಶಕ್ತಿಯೋಂ ಕೆ ಮುಖ ದೋ ಗುಣ ಗಾಯೆ ಜಾತೆ ಹೇ, ವಹ ಕೌನ್ ಸೆ ಹೇ. ಶಕ್ತಿಯರ ಮುಖ್ಯವಾಗಿ 2 ಗುಣಗಳ ಗಾಯನ ಮಾಡ್ತಾರೆ. ಅವು ಯಾವುವು? ಆಪ್ಕಿ ಯಾದ್ಗಾರ್ ಮೇ ವಿಶೇಷ ಕ್ಯಾ ದೇಖ್ತೆ ಹೇ. ತಮ್ಮ ಯಾದ್ಗಾರ ವಿಶೇಷವಾಗಿ ಏನು ತೋರಿಸ್ತಾರೆ? ಶಕ್ತಿಯೋಂ ಕಿ ಮೂರ್ತ ಮೇ ಮುಖ್ಯ ವಿಶೇಷತಾ ಕ್ಯಾ ಹೋತಿ ಹೇ. ಶಕ್ತಿಯರ ಮೂರ್ತಿನಲ್ಲಿ ಮುಖದಲ್ಲಿ ವಿಶೇಷವಾಗಿ ಏನು ತೋರಿಸ್ತಾರೆ, ಏನಿರ್ತದೆ? ಸ್ವಯಂ ಶಕ್ತಿಯಾ ಹೋ ಔರ್ ಅಪ್ನಿ ವಿಶೇಷತಾ ಮಾಲೂಮ್ ನಹೀ ಹೇ. ಸ್ವಯಂ ನೀವೇ ಶಕ್ತಿಯರಾಗಿದ್ದೀರಾ, ನಿಮ್ಮ ವಿಶೇಷತೆಗಳು ನಿಮಗೆ ಗೊತ್ತಿಲ್ಲೇನೋ ಅಂತ ಕೇಳ್ತಾರೆ ಬಾಬಾ. शक्तियों की विशेषता यह होती है कि जितना ही प्रेम मूर्त उतना ही संहार मूर्त होती है. ಶಕ್ತಿಯರ ವಿಶೇಷತೆಗಳು ಏನಾಗಿರ್ತವೆ? ಎಷ್ಟು ಪ್ರೇಮ ಮೂರ್ತಾಗಿರ್ತಾರೋ ಅಷ್ಟು ಸಂಹಾರ ಮೂರ್ತಾಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ಯಾವುದೇ ವ್ಯಕ್ತಿಯ ಆಸುರಿ ಗುಣಗಳನ್ನು ಬದಲಾವಣೆ ಮಾಡಬೇಕು ಅಂತಂದರೆ ಮೊದಲು ನಾನು ಏನಿರಬೇಕು? ಪ್ರೇಮೂರ್ತ. ಆ ಆತ್ಮನನ್ನು ಪ್ರೇಮ ಮುಹೂರ್ತದಿಂದ ನೋಡ್ತಾ ಹೋದ ಹಾಗೆ ಆತನಲ್ಲಿರ್ತಕ್ಕಂಥ ಹಸುರು ಗುಣಗಳೇನಾಗ್ತವೆ? ಸಂಹಾರ ಆಗ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ ಶಕ್ತಿಯರು ಅಂತಂದರೆ ಪ್ರೇಮ ಮೂರ್ತ. ಎಷ್ಟು ಪ್ರೇಮ ಮೂರ್ತ ಇರ್ತಾರೋ ಅಷ್ಟೇ ಸಂಹಾರ ಮೂರ್ತ ಆಗಿರ್ತಾರೆ. ಶಕ್ತಿಯೋಂಕೆ ನಯನ್ ಸದೈವ ಪ್ರೇಮ ಮೂರ್ತ ಹೋತೆ ಹೇ. ದೇವಿ ದೇವತೆಗಳ ಶಕ್ತಿಯರ ಕಣ್ಣುಗಳು ಯಾವಾಗಲೂ ಹೆಂಗಿರ್ತವೆ? ಪ್ರೇಮ ಮೂರ್ತ ಆಗಿರ್ತವೆ. ಕಣ್ಣುಗಳಲ್ಲೇ ಪ್ರೇಮ ಇರ್ತದೆ. ಲೇಕಿನ್ ಜಿತನಾ ಹಿ ಪ್ರೇಮ ಮೂರ್ತ ಉತನಾ ಹಿ ವಿಕರಾಲ್ ರೂಪಿ ಹೋತೆ ಹೇ. ಎಷ್ಟು ಪ್ರೇಮ ಮೂರ್ತ ಆಗಿರ್ತದೋ ಅಷ್ಟೇ ವಿಕರಾಲ್ ರೂಪನೂ ಇರ್ತದೆ. ಏಕ್ ಸೆಕೆಂಡ್ ಮೇ ಕಿಸ್ಕೋ ಭೀ ಪ್ರೇಮ ಮೂರ್ತ ಭೀ ಬನಾ ಸಕ್ತಿ ತೋ ಏಕ್ ಸೆಕೆಂಡ್ ಮೇ ಕಿಸ್ಕಾ ವಿನಾಶ ಭೀ ಕರ್ ಸಕ್ತಿ ಹೇ. 1 ಸೆಕೆಂಡ್ನಲ್ಲಿ ಶಕ್ತಿಯರು ಕಣ್ಣುಗಳ ಮುಖಾಂತರ ಎಷ್ಟು ಪ್ರೀತಿಯನ್ನು ತೋರಿಸ್ತಾರೋ ಅಷ್ಟೇ ಒಂದೇ ಸೆಕೆಂಡ್ನಲ್ಲಿ ವಿಕರಾಲ್ ರೂಪ ವಿನಾಶನ ಮಾಡ್ಬೋದು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಒಂದು ಕಡೆ ಪ್ರೇಮೂರ್ತ ದೇವಿ ತೋರಿಸ್ತಾರೆ, ಇನ್ನೊಂದು ಕಡೆ ಕಾಳಿ ರೂಪ ತೋರಿಸ್ತಾರಲ್ಲ. तो ऐसे ही दोनों गुण अपने में देखती हो. दोनों गुण प्रत्यक्ष रूप में आते हैं व गुप्त रूप में. ಅದಕ್ಕೆ ಬಾಬಾ ಹೇಳ್ತಾರೆ ಹೀಗೇನೆ 2 ಗುಣಗಳು ನಿಮ್ಮಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಬರ್ತಾವೇನು ಅಥವಾ ಗುಪ್ತಿದಾವೇನು? ಪ್ರೇಮ ರೂಪ ಪ್ರತ್ಯಕ್ಷ और ಶಕ್ತಿ ರೂಪ ಗುಪ್ತ ಹೇ. ಯಾವಾಗಲೂ ಪ್ರೇಮ ರೂಪನೇ ಇರ್ತದೆ, ಶಕ್ತಿಯ ರೂಪ ಗುಪ್ತಿದೆ ಏನು? ಫಿರ್ ವಹ ವಿಕರಾಲ್ ರೂಪ ಕಬ್ ಪ್ರತ್ಯಕ್ಷ ಕರಂಗೆ. ಆ ವಿಕರಾಲ ರೂಪವನ್ನು ಯಾವಾಗ ಪ್ರತ್ಯಕ್ಷ ಮಾಡ್ತೀರಾ? ಮಾಲೂಮ್ ಹೇ, ಗೊತ್ತಿದೆಯಾ? ಆಜ್ ಕಲ್ ಬಾಪ್ ದಾದಾ ವಿಶೇಷ ಸ್ಲೋಗನ್ ಕೌನ್ಸಾ ದೇತೆ ಹೇ. ಬಾಪ್ ದಾದಾ ವಿಶೇಷವಾಗಿ ಸ್ಲೋಗನ್ ಯಾವ್ದು ಕೊಡ್ತಿದ್ದಾರೆ? ಕಬ್ ನಹಿ ಲೇಕಿನ್ ಅಬ್ ಕರೆಂಗೆ. ಬಾಬಾ ಮುಂದೆ ಮಾಡೋದಲ್ಲ, ಈಗೇ ಮಾಡಬೇಕು. ಯಾವಾಗ ಮಾಡೋದು ಅಲ್ಲ, ಈಗನೇ ಮಾಡಬೇಕು. ಕಬ್ ಶಬ್ದ ಕಮ್ಜೋರ್ ಬೋಲ್ತೆ ಹೇ. ಕಬ್ ಅನ್ನೋದು ಅದು ಮನುಷ್ಯನ ಏನಾಗ್ಬಿಡ್ತದೆ? ವೀಕ್ ಮಾಡಿಬಿಡ್ತದೆ, ಕಮ್ಜೋರ್ ಮಾಡ್ತದೆ. ಬಹಾದೂರ್ ಶಕ್ತಿಯಾँ तो बोलती हैं अब जैसे स्वयं अविनाशी इम्पेरिशेबल हैं वैसे ही इस माया में फंस कर विनाश को प्राप्त होना उन्हों के लिए इम्पॉसिबल है. ಬಾಬಾ ಹೇಳ್ತಾರೆ ಜೈಸೆ ಸ್ವಯಂ ಅವಿನಾಶಿ ಇಂಪೆರಿಷೇಬಲ್ ಹೇ. ಹೇಗೆ ಅವಿನಾಶಿ ಇದೆ, ಯಾವುದು ನಾಶವಾಗೋದಿಲ್ವೋ, ವೈಸೆ ಹಿ ಇಸ್ ಮಾಯಾ ಮೇ ಫಸ್ ಕರ್ ವಿನಾಶ್ ಕೋ ಪ್ರಾಪ್ತ್ ಹೋನಾ ಉನ್ಹೋಂ ಕೆ ಲಿಯೆ ಇಂಪಾಸಿಬಲ್ ಹೇ. ಬಾಬಾ ಹೇಳ್ತಾರೆ ವೈಸೆ ಹಾಗೇನೆ ಏನು ಅವಿನಾಶಿ ಇದೆಯೋ, ನಾಶ ಆಗೋದಿಲ್ವೋ, ಹಾಗೆಯೇ ಈ ಮಾಯೆಯಿಂದ
ಸಿಕ್ಕಾಕ್ಕೊಂಡು ವಿನಾಶಕ್ಕೂ ಪ್ರಾಪ್ತ ಹೋನ, ವಿನಾಶ ಪ್ರಾಪ್ತಿ ಮಾಡಿಕೊಳ್ಳುವುದು ಕೂಡ ಏನಾಗ್ಬಿಡ್ತದೆ, ಇಂಪಾಸಿಬಲ್ ಆಗ್ತದೆ, ಸಾಧ್ಯ ಆಗೋದಿಲ್ಲ. जो इम्पेरिशेबल हैं उनके लिए माया की कोई भी लहर में लहराना भी इम्पॉसिबल है. ಯಾವುದು ಇಂಪೆರಿಷೇಬಲ್, ಯಾವುದು ನಾಶ ಆಗೋದಿಲ್ವೋ, ಉನ್ಕೆ ಲಿಯೇ ಅವ್ರಿಗೆ ಮಾಯೆ ಏನು ಮಾಡ್ತದೆ, ಒಂದು ಅಲೆನೂ ಕೂಡ ಬರೋಕ್ಕಾಗೋದಿಲ್ಲ, ಅದು ಅಸಾಧ್ಯ. जो इम्पेरिशेबल स्थिति में रहते हैं उनके लिए माया के कोई भी स्वरूप से झुकाव में आना इम्पॉसिबल है, जैसे बाप दादा के लिए इम्पॉसिबल कहेंगे. ಬಾಬಾ ಹೇಳ್ತಾರೆ, ಯಾರು ಇಂಪೆರಿಷಬಲ್ ಸ್ಥಿತಿನಲ್ಲಿರ್ತಾರೋ ಅವ್ರಿಗಾಗಿ ಮಾಯೆ ಯಾವುದೇ ಸ್ವರೂಪ ಕೆಳಗೆ ಮಾಡೋದಿಲ್ಲ, ಇಂಪಾಸಿಬಲ್ ಅಂತ ಹೇಳ್ತಾರೆ ಬಾಬಾ. ಮಾಯೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಇಂಪಾಸಿಬಲ್. जो स्वयं झुकाव में आते होंगे उनके आगे और कैसे झुकेंगे. ನಾವೇ ಬಗ್ಬಿಟ್ಟಿಂದ ಬಾಬಾ ಹೇಳ್ತಾರೆ, जो स्वयं झुकाव में आते हैं, ಯಾರು ತಲೆ ಕೆಳಗೆ ಮಾಡ್ತಾರೋ उनके आगे और कैसे झुकेंगे. सारे विश्व को अपने आगे झुकाने वाले हो ना. ನೀವೇನಾಗಿದ್ದೀರಾ ಶಕ್ತಿಯರು, ಇಡೀ ವಿಶ್ವವನ್ನೇ ನಿಮಗೆ ತಲೆ ಬಾಗಿಸುವಂಥವರಾಗಿದ್ದೀರಾ. शेरनी शक्तियों का एक भी संकल्प या एक भी बोल व्यर्थ नहीं जा सकता. ನಾವೆಲ್ಲ ಏನಾಗಿದ್ದೀವಿ, ಶೇರ್ನಿ ಶಕ್ತಿಯರಾಗಿದ್ದೀರಿ ಅಂದಾಗ ನಮ್ಮದು ಒಂದು ಸಂಕಲ್ಪನೂ ಕೂಡ ಏನಾಗಬಾರ್ದು, ವ್ಯರ್ಥ ಆಗಬಾರ್ದು. ಜೋ ಕಹಾ ವಹ ಕಿಯಾ, ಏನು ಅಂತ ಹೇಳಿದ್ವೋ ಅದು ಮಾಡಿಬಿಡಬೇಕು, ಅದು ಆಗಿಬಿಡಬೇಕು. ಸಂಕಲ್ಪ और कर्म में अंतर नहीं होता. ಸಂಕಲ್ಪ ಮತ್ತು ಕರ್ಮದಲ್ಲಿ ವ್ಯತ್ಯಾಸ ಆಗೋದಿಲ್ಲ. क्योंकि संकल्प भी जीवन का अनमोल खजाना है. ಸಂಕಲ್ಪನೆ ಜೀವನದ ದೊಡ್ಡ ಖಜಾನೆ ಅಂತ ಹೇಳ್ತಾರೆ ಬಾಬಾ. करते हो, बाबा ಹೇಳ್ತಾರೆ, जैसे स्थूल खजाने को व्यर्थ नहीं करते हो, वैसे शिव शक्तियाँ जिनकी मूर्त में दोनों गुण प्रत्यक्ष रूप में है उनका एक भी संकल्प व्यर्थ नहीं होता. ಬಾಬಾ ಹೇಳ್ತಾರೆ, ಹೇಗೆ ಸ್ಥೂಲ ಖಜಾನೆಯನ್ನು ವ್ಯರ್ಥ ಮಾಡೋದಿಲ್ವೋ ಹಾಗೆಯೇ ಶಿವಶಕ್ತಿಯರು ಕೂಡ ತಮ್ಮ ಮೂರ್ತದಲ್ಲಿ ಎರಡು ಗುಣಗಳನ್ನು ಪ್ರತ್ಯಕ್ಷ ರೂಪದಲ್ಲಿ ಏನು ತೊಗೊಂಡು ಬರೋದಿದೆಯಲ್ಲ, ಉನೋಂಕ ಅವರದ್ದು ಒಂದು ಸಂಕಲ್ಪನೂ ಕೂಡ ವ್ಯರ್ಥ ಆಗೋದಿಲ್ಲ. ಏಕ್ ಸಂಕಲ್ಪ ಸೇ ಸ್ವಯಂ ಕಾ और ಸರ್ವ ಕಾ ಕಲ್ಯಾಣ ಹೋತಾ ಹೇ. ಒಂದೊಂದು ಸಂಕಲ್ಪದಿಂದ ಸ್ವಯಂ ಮತ್ತು ಎಲ್ಲರ ಕಲ್ಯಾಣ ಆಗ್ತದೆ. ಏಕ್ ಸೆಕೆಂಡ್ ಮೇ ಏಕ್ ಸೆಕೆಂಡ್ ಸೇ ಭೀ ಕಲ್ಯಾಣ ಕರ್ ಸಕ್ತೆ ಹೇ. ಒಂದೇ ಸೆಕೆಂಡ್ನಲ್ಲಿ ಒಂದೇ ಸೆಕೆಂಡಿಂದ ಕಲ್ಯಾಣ ಮಾಡ್ಬೋದು. ಇಸ್ಲಿಯೇ ಶಕ್ತಿಯೋಂಕೋ ಕಲ್ಯಾಣಿ ಕೇತೆ ಹೇ. ನಮಗೆಲ್ಲ ಏನು ಹೇಳ್ತಾರೆ, ಕಲ್ಯಾಣಿ. ಶಿವ ಅಂದರೆ ಕಲ್ಯಾಣ, ಶಿವನ ಮಕ್ಕಳು ನಾವು ಕೂಡ ಏನು ಕಲ್ಯಾಣಿ, ಶಕ್ತಿಯರು ಕೂಡ ಕಲ್ಯಾಣಿ. जैसे बाप दादा कल्याणकारी है वैसे बच्चों का भी कल्याणकारी नाम प्रसिद्ध है. ಶಿವಬಾಬಾ ಏನಾಗಿದ್ದಾರೆ, ಕಲ್ಯಾಣಕಾರಿ. ಆತನ ಮಕ್ಕಳು ನಾವು ಕೂಡ ಕಲ್ಯಾಣಕಾರಿಯಾಗಿ ಪ್ರಸಿದ್ಧಿ ಆಗ್ತೀರಾ, ಹೆಸರು ಪ್ರಸಿದ್ಧ ಆಗ್ತದೆ. अब तो इतना हिसाब देखना पड़े हमारा कितने सेकंड में कितने संकल्प सफल हुए. ಈಗ ನಾವು ಚೆಕ್ ಮಾಡ್ಕೋಬೇಕು, ಎಷ್ಟು ಸೆಕೆಂಡ್ನಲ್ಲಿ ಎಷ್ಟು ಸಂಕಲ್ಪ ಸಫಲ ಆದವು, ಕಿತನೆ असफल हुए, ಎಷ್ಟು असफल ಆಯಿತು. जैसे आजकल साइंस ने बहुत उन्नति की है, जो एक स्थान पर बैठे हुए अपने अस्त्रों द्वारा एक सेकेंड में विनाश कर सकते हैं. ಈಗ ನೋಡಿ, ವಿಜ್ಞಾನದವರು ಬಹಳಷ್ಟು ಉನ್ನತಿಯನ್ನು ಮಾಡಿಬಿಟ್ಟಿದ್ದಾರಲ್ಲ. ಏನು ಮಾಡಿದ್ದಾರೆ, ಒಂದೇ ಸ್ಥಾನದಲ್ಲಿ ಕೂತು ಒಂದು ಬಟನ್ ಹೊಡೆದ್ರೆ ಸಾಕು, ಇಡೀ ಒಂದೊಂದು ದೇಶವನ್ನೇ ಅವರು ನಾಶ ಮಾಡ್ಬೋದು, ಅಷ್ಟು ತಯಾರು ಮಾಡಿದ್ದಾರೆ ಸೈನ್ಸ್ನವರು. तो क्या शक्तियों का यह साइलेंस बल कहाँ भी बैठे एक सेकेंड में काम नहीं कर सकता. ಹಾಗಾದರೆ ಈ ಶಕ್ತಿಯರಿಗೆ ಸೈಲೆನ್ಸ್ ಶಕ್ತಿಯ ಮುಖಾಂತರ ಇಲ್ಲೇ ಕೂತ್ಕೊಂಡು ಏನು ಮಾಡ್ಬೋದು, ಒಂದೇ ಸೆಕೆಂಡ್ನಲ್ಲಿ ಕೆಲಸ ಮಾಡ್ಬೋದಲ್ಲ. ಕहाँ जाने की अथवा उन्होंको आने की भी आवश्यकता नहीं. ನೀವು ಅಲ್ಲೇ ಹೋಗಬೇಕು ಅಥವಾ ಅವರೇ ಇಲ್ಲಿ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. अपने शुद्ध संकल्पों द्वारा आत्माओं को खींच कर सामने लाएगा. ತಮ್ಮ ಶುದ್ಧ ಸಂಕಲ್ಪಗಳ ಮುಖಾಂತರ ಅನೇಕ ಆತ್ಮಗಳನ್ನು ನೀವೇನು ಮಾಡ್ಬೋದು, ಸೆಳ್ಕೊಳ್ಬೋದು, ಕರ್ಕೊಂಡು ಬರ್ಬೋದು ಬಾಬನ ಕಡೆ. ಬಾಬಾ ಹೇಳ್ತಾರೆ, ಜಾಕರ್ ಮೆಹನತ್ ಕರ್ನೆಗೆ ಅವಶ್ಯಕತೆ ನಹಿ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಹೇಳೋದು, ಅವ್ರಿಗೆ ಕರ್ಕೊಂಡು ಬರೋ ಅವಶ್ಯಕತೆ ಇಲ್ಲ.
अब ऐसे प्रभाव देखेंगे ಈಗ ಇಂಥ ಒಂದು ಪ್ರಭಾವ ಹಾಕಬೇಕು ಅಂತಾರೆ ಬಾಬಾ. जैसे साकार में कहते रहते थे कि ऐसा तीर लगाओ जो तीर सहित आपके सामने पक्षी आ जाए. ಬಾಬಾ ಹೇಳ್ತಾರೆ, ಇಷ್ಟು ತೀವ್ರತೆ ಇರಬೇಕು ಸಂಕಲ್ಪ ಶಕ್ತಿ. ಆ ಪಕ್ಷಿ ನಿಮ್ಮ ಎದುರುಗಡೆ ಬಂದು ನಿಲ್ಲಬೇಕು. ಅಷ್ಟು ಶಾಂತಿಯ ಶಕ್ತಿಯಿಂದ ಅದನ್ನೇನು ಮಾಡಬೇಕು, ಆಹ್ವಾನ ಮಾಡಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಬ್ ಯಹ ಹೋಗ ಅಪ್ನಿ ವಿಲ್ ಪವರ್ ಸೆ, ಇನ್ನು ಮುಂದೆ ನಿಮ್ಮ ಇಚ್ಛಾಶಕ್ತಿಯಿಂದ ಇದು ಆಗ್ತಿದೆ ಅಂತಾರೆ ಬಾಬಾ. ಯಾವ ಆತ್ಮಗಳನ್ನು ನೀವು ಕರಿಬೇಕು ಅಂತೀರೋ ಇಲ್ಲೇ ಕೂತ್ಕೊಂಡೆ ಆತ್ಮನನ್ನು ಏನು ಮಾಡ್ಬೋದು, ಕರಿಬೋದು, ಶಕ್ತಿ ಕೊಡ್ಬೋದು. ಬಾಬಾ ಹೇಳ್ತಾರೆ, ಸಬ್ಸೆ ಜಾಸ್ತಿ ದೂರ ಲೈಟ್ ಕೌನ್ ಸಿ ಜಾತಿ ಹೇ, ಎಲ್ಲದಕ್ಕಿಂತ ದೂರ ಯಾವುದು ಪ್ರಕಾಶ ಹೋಗ್ತದೆ, ಲೈಟ್ ಹೌಸ್ಗೆ. तो अब लाइट हाउस सर्च लाइट बनना है. ಈಗ ನೀವೇನಾಗಬೇಕು, ಲೈಟ್ ಹೌಸ್ ಸರ್ಚ್ ಲೈಟ್. ಲೈಟ್ ಹೌಸ್ ಅಂದ್ರೇನು, ಪ್ರಕಾಶ. ಸರ್ಚ್ ಲೈಟ್ ಅಂದರೆ ಇಲ್ಲೇ ಕೂತ್ಕೊಂಡು ಏನು ಮಾಡಬೇಕು, ಆ ಆತ್ಮಗಳಿಗೆ ಪ್ರಕಾಶ ಹಾಕಿ ಶಕ್ತಿಯನ್ನು ತುಂಬಿ ಅದನ್ನು ಏನು ಮಾಡಬೇಕು, ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಬಾಬಾ. ಇದಕ್ಕೆ ಸರ್ಚ್ ಲೈಟ್ ಅಂತ ಹೇಳ್ತಾರೆ ಬಾಬಾ. ಸರ್ಚ್ ಲೈಟ್ ವಹ ಬನ್ ಸಕೆಂಗೆ ಜೋ ಸ್ವಯಂ ಕೋ ಸರ್ಚ್ ಕರ್ ಸಕ್ತೆ ಹೇ. ಸರ್ಚ್ ಲೈಟ್ ಯಾರು ಆಗ್ತಾರೆ, ಯಾರು ತಮ್ಮನ್ನು ತಾವು ಸರ್ಚ್ ಮಾಡ್ಕೋತಾರೆ. ಇಲ್ಲೇ ಕೂತ್ಕೊಂಡು ನಾನೇನು, ನನ್ನಲ್ಲಿ ಏನು ಖಾಮಿಯ ಇದೆ, ನನ್ನಲ್ಲಿ ಏನು ಶುದ್ಧತೆ ಇದೆ, ನಾನು ಎಷ್ಟು ಪುರುಷಾರ್ಥ ಮಾಡ್ತಿದ್ದೀನಿ, ಪರಮಾತ್ಮನ ಶಕ್ತಿಯ ಕಿರಣಗಳು ನನ್ನ ಮೇಲೆ ಬಿದ್ದಾಗ ನಾನು ಏನು ಅಂತ ನನಗೆ ಗೊತ್ತಾಗಬೇಕು. ಇದಕ್ಕೆ ಸರ್ಚ್ ಲೈಟ್ ಅಂತಾರೆ. ಯಾರಿಗೆ ಇದು ಗೊತ್ತಾಗ್ತಿದೆಯೋ ಬೇರೆದವರನ್ನು ಕೂಡ ನೀವೇನು ಮಾಡ್ಬೋದು, उद्धार ಮಾಡ್ಬೋದು. ಅಗರ್ ಸ್ವಯಂ ಕೋ ಸರ್ಚ್ ನಹಿ ಕರ್ ಸಕ್ತೆ ತೋ ಸರ್ಚ್ ಲೈಟ್ ಭಿ ನಹಿ ಬನ್ ಸಕೆಂಗೆ. ಸ್ವಯಂಗಿನ್ನೇ ನೀವು ಸರ್ಚ್ ಲೈಟ್ ಆಗಲಿಲ್ಲ ಅಂದರೆ ಇನ್ನೊಬ್ರಿಗೂ ನೀವು ಸರ್ಚ್ ಲೈಟ್ ಆಗೋದಿಲ್ಲ ಅಂತಾರೆ ಬಾಬಾ. ಅಬ್ ತೋ ವಹ ಸಮಯ ಆಗಯ, ಈಗ ಆ ಸಮಯ ಬಂದುಬಿಟ್ಟಿದೆ. ಅಭಿ ಪವರ್ಫುಲ್ ಭಿ ನಹಿ ಲೇಕಿನ್ ವಿಲ್ ಪವರ್ ವಾಲ ಬನನಾ ಹೇ. ಈಗ ಕೇವಲ ಪವರ್ಫುಲ್ ಅಲ್ಲ, ವಿಲ್ ಪವರ್ ಆಗಬೇಕು ಅಂತಾರೆ ಬಾಬಾ. ಇಚ್ಛಾಶಕ್ತಿ ಅಂತಂದ್ರೇನು, ಇಲ್ಲೇ ಕೂತ್ಕೊಂಡು ನಾ ಈ ಆತ್ಮ ಬರಬೇಕು ಅಂತಂದ್ರೆ ಅದು ಬಂದುಬಿಡಬೇಕು. ಅದಕ್ಕೆ ಸಫಲತಾ ಮುಹೂರ್ತ ಅಂತ ಹೇಳ್ತಾರೆ ಬಾಬಾ. ಅಷ್ಟು ವಿಲ್ ಪವರ್ ಬೇಕು. ವಿಲ್ ಪವರ್ और ವೈಡ್ ಪವರ್ ಅರ್ಥಾತ್ ಬೇಹದ್ ಕಿ ತರಫ್ ದೃಷ್ಟಿ ವೃತ್ತಿ. ಎಷ್ಟು ನಮ್ಮ ವೃತ್ತಿ ಬೇಹದ್ದಿನ ಕಡೆ ಇರಬೇಕು ಅಂತಾರೆ ಬಾಬಾ. ಬರೀ ನಮ್ಮದಷ್ಟೇ ಅಲ್ಲ, ನಮ್ಮ ಮನೆ ಪರಿವಾರದವ್ರು ಬರಲಿ, ನಮ್ಮ ಮನೆ ಪರಿವಾರದವ್ರಿಗೆ ಶಕ್ತಿ ಕೊಡೋದು ನಮ್ಮವ್ರಿಗೆ ಹಂಗಲ್ಲ, ಕಂಪ್ಲೀಟಾಗಿ ಬೇಹದ್ ಅಂತಾರೆ ಬಾಬಾ. ಈ ಪೃಥ್ವಿ ಮೇಲೆ ಇರ್ತಕ್ಕಂಥ ಎಷ್ಟು ಆತ್ಮಗಳಿದ್ದಾವೆ ಆ ಎಲ್ಲ ಆತ್ಮಗಳಿಗೂ ಶಕ್ತಿ ಕೊಡಬೇಕು. ಇದಕ್ಕೆ ಬೇಹದ್ ಅಂತಾರೆ ಬಾಬಾ. ಪಾವರ್ ತೋ ಹೈ ಲೇಕಿನ್ ಅಬ್ ವಿಲ್ ಪಾವರ್. ಬಾಬಾ ಹೇಳ್ತಾರೆ, आज बाप दादा किस रूप से देख रहे हैं, उम्मीदों के सितारे. अभी हैं उम्मीदों के सितारे, फिर बनेंगे सफलता के सितारे. ಅದಕ್ಕೆ ಬಾಬಾ ಏನು ನೋಡ್ತಿದ್ದಾರೆ, ಮಕ್ಕಳೇ ನೀವು ನನ್ನ ಆಶೆಗಳನ್ನು ಈಡೇರಿಸುವಂಥ ನಕ್ಷತ್ರಗಳು ಅಂತಾರೆ ಬಾಬಾ. ಈಗ ಉಮೀದೋಂಕೆ ಸಿತಾರೆ ಇದ್ದೀರಾ, ಮುಂದೇನಾಗ್ತೀರಾ, ಸಫಲತೆಯ ನಕ್ಷತ್ರಗಳು ಆಗ್ತೀರಾ. ಅಭಿ ಹೈ ಉಮೀದೋಂಕೆ ಸಿತಾರೆ, ಫಿರ್ ಬನೆಂಗೆ ಸಫಲತಾ ಕೆ ಸಿತಾರೆ. तो वर्तमान भी देखते हैं और भविष्य भी देखते हैं. ವರ್ತಮಾನ ನೋಡ್ತಾರೆ, ಭವಿಷ್ಯನ ನೋಡ್ತಾರೆ. ಸಫಲತಾ ಆಪ್ಕೆ ಗಲೆ ಕಿ ಮಾಲಾ ಹೇ. ಸಫಲತೆ ನಿಮ್ಮದು ಕೊರಳಿನ ಹಾರ ಆಗಿದೆ. ಅಪನೆ ಗಲೆ ಮೇ ಸಫಲತಾ ಕಿ ಮಾಲಾ ದಿಖಾಯಿ ದೇತಿ ಹೇ. ನಿಮ್ಮ ಕೊರಳಿನಲ್ಲಿ ಸಫಲತೆಯ ಮಾಲೆ ಕಾಣಿಸ್ತದೇನು. ಸಫಲತಾ ಕಿ ಮಾಲಾ ಯಥಾಯೋಗ್ಯ ಯಥಾಶಕ್ತಿ ಹರೇಕೆ ಗಲೆ ಮೇ ಪಡಿ ಹುಯಿ ಹೇ. ಸಫಲತೆಯ ಮಾಲೆ ಹೆಂಗೆ ಯೋಗ್ಯತೆ ಇದೆಯೋ, ಎಷ್ಟೆಷ್ಟು ಶಕ್ತಿ ಇದೆಯೋ ಹಾಗೆ ನಿಮ್ಮ ಕೊರಳಲ್ಲಿ ಇದ್ದೇ ಇದೆ. ತೋ ಬಾಪ್ ದಾದಾ ಬಚ್ಚೋಂಕೆ ಶೃಂಗಾರಕ್ಕೋ ದೇಖ್ತೆ ಹೇ. ಬಾಪ್ ದಾದಾ ಮಕ್ಕಳ ಶೃಂಗಾರ ನೋಡ್ತಾರೆ. ಶೃಂಗಾರಿ ಹುಯಿ ಬಚ್ಚೆ ಅಚ್ಚೆ ಲಗ್ತೆ ಹೇ. ಯಾರು ಚೆಂದ ಕಾಣಿಸ್ತಾರೆ, ಯಾರು ಶೃಂಗಾರ ಮಾಡ್ಕೊಂಡಿರ್ತಾರೋ ಅವ್ರು ಚೆಂದ ಕಾಣಿಸ್ತಾರಲ್ಲ, ಹೊರಗಡೆನೂ ಸ್ಥೂಲದಲ್ಲಿನೂ ಇಲ್ಲಿನೂ ಶೃಂಗಾರ ಮಾಡ್ಕೋಬೇಕು. ಏನು ಶೃಂಗಾರ ಮಾಡ್ಕೋಬೇಕು, ಗುಣಗಳ ಶೃಂಗಾರ, ಶಾಂತಿ, ಪ್ರೇಮ, ಆನಂದ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಪ್ ದಾದಾ ಕಾ ಅಭಿ ಕ್ಯಾ ಸಂಕಲ್ಪ ಚಲ್ ರಹಾ ಹೇ. ಬಾಪ್ ದಾದಾರವರ ಒಳಗಡೆ ಏನು ಸಂಕಲ್ಪ ನಡೀತಿರ್ಬೋದು. ಬಾಪ್ ದಾದಾ ಆಪ್ಸೆ ಕ್ಯಾ ಬೋಲ್ನೆ ವಾಲೆ ಹೇ. ಏನು ಹೇಳಕ್ಕೆ ಹೊರಟಿದ್ದಾರೆ ಬಾಬಾ, ಕ್ಯಾಚ್ ಕರ್ ಸಕ್ತಿ ಹೇ. ಕ್ಯಾಚ್ ಮಾಡೋಕ್ಕಾಗ್ತದೆ ನಾವು, ಬಾಬಾ ನನಗೇನು ಹೇಳ್ತಾರೆ ಅನ್ನೋದು ಕ್ಯಾಚ್ ಮಾಡೋಕ್ಕಾಗತ್ತೆ ನಿಮಗೆ. ಆಜ್ಕಲ್ ಬಾಪ್ ಬುದ್ಧಿ ಕಿ ಡ್ರಿಲ್ ಕರಾನೆ ಆತೆ ಹೇ. ಬುದ್ಧಿಯ ಎಕ್ಸಸೈಸ್ ಮಾಡೋಕ್ಕೆ ಬರ್ತಿದ್ದಾರೆ. ಅಭಿ ಮೈದಾನ ಪರ್ ಪ್ರತ್ಯಕ್ಷ ಹೋನಾ ಹೇ. ಈಗ ನೀವು ಮೈದಾನದಲ್ಲಿ ಪ್ರತ್ಯಕ್ಷ ಆಗಬೇಕು. ಮೈದಾನದಲ್ಲಿ ಪ್ರತ್ಯಕ್ಷ ಆಗೋದಂದ್ರೇನು,
ಹೊರಗಡೆ ಫೀಲ್ಡಿಗೆ ಇಳಿಬೇಕು ಅಂತ ಹೇಳ್ತೀವಲ್ಲ, ಹೊರಗಡೆ ಹೋಗಬೇಕು, ಸೇವೆ ಮಾಡಬೇಕು, ಮುರಳಿ ಹೇಳಬೇಕು, ಜ್ಞಾನ ತಿಳಿಸ್ಬೇಕು, 7 days ಕೋರ್ಸ್ ಮಾಡಬೇಕು. ಈಗ ನೀವೇನಾಗಬೇಕಾಗಿದೆ, ಮೈದಾನ ಪ್ರತ್ಯಕ್ಷ ಬರಬೇಕು. अब गुप्त रहने का समय नहीं है. ಈಗ ಗುಪ್ತ ಆಗಿರೋದು ಸಮಯ ಅಲ್ಲ, गुप्त रहने का समय नहीं है. जितना प्रत्यक्ष करेंगे होंगे उतना बाप दादा को प्रख्यात करेंगे. ನೀವು ಹೊರಗಡೆ ಎಷ್ಟೆಷ್ಟು ಪ್ರತ್ಯಕ್ಷ ಆಗ್ತಾ ಹೋಗ್ತಿರೋ ಬಾಪ್ ದಾದಾರವರ ಪ್ರಸಿದ್ಧಿ ಆಗ್ತದೆ. ಬೇಹದ್ ಮೇ ಚಕ್ಕರ್ ಲಗಾಕರ್ ಚಕ್ರವರ್ತಿ ಬನ್ ರಹೇ ಹೋ. ಬೇಹದ್ದಿನಲ್ಲಿ ಚಕ್ಕರ್ ಲಗಾಕರ್, ಬೇಹದ್ದಿನಲ್ಲಿ ಚಕ್ಕರ್ ಲಗಾಕರ್ ಅಂತಂದ್ರೇನು, ಮಾನಸಿಕವಾಗಿ ಬುದ್ಧಿಯಿಂದ ಫರಿಸ್ತೆಯಾಗಿ ನಿರಾಕಾರ ಸ್ಥಿತಿಯಿಂದ ಎಲ್ಲ ಕಡೆ ಹೋಗಿ ಏನು ಮಾಡಬೇಕು, ನೀವು ಸೇವೆ ಮಾಡಬೇಕು. ಆವಾಗ ನೀವೇನಾಗ್ತೀರಾ, ಚಕ್ರವರ್ತಿ. ಜೋ ಏಕ್ ಸ್ಥಾನ ಪರ್ ಬೈಠಾ रहता है उसको क्या कहा जाता है. ಒಂದೇ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಏನು ಹೇಳ್ತಾರೆ ನಿಮಗೆ, ಜೋ ಏಕ್ ಹಿ ಸ್ಥಾನ ಪರ್ ಸ್ಥಿತ್ ಹೋ, सर्विस भी कर रहे हैं लेकिन बेहद में चक्र नहीं लगाते हैं तो भविष्य में भी उन्हों को एक ಇಂಡಿವಿಜುವಲ್ ರಾಜಾಯಿ ಮಿಲ್ ಜಾಯೇಗಿ. ಬಾಬಾ ಹೇಳ್ತಾರೆ, ಒಂದೇ ಕೂತ್ಕೊಂಡು ಒಂದೇ ಕಡೆ ಸ್ಥಿತ ಆದರೆ ಭವಿಷ್ಯದಲ್ಲಿ ನಿಮಗೆ ಇಂಡಿವಿಜುವಲ್ ಆಗಿ ನೀವೊಬ್ಬರೇ ನಿಮಗೆ ರಾಜ್ಯ ಸಿಗ್ತದೆ. ಬಾಬ್ ಭೀ ಸರ್ವಕ್ಕೆ ಸಹಯೋಗಿ ಬನೇನಾ, ಬಾಬಾ ಎಲ್ಲರಿಗೂ ಸಹಯೋಗಿ ಆದರು. विश्व का राजा वह बनेंगे जो विश्व की हर आत्मा से संबंध जोड़ेंगे और सहयोगी बनेंगे. ವಿಶ್ವದ ರಾಜ ಯಾರಾಗ್ತಾರೆ, ವಿಶ್ವದ ಪ್ರತಿಯೊಂದು ಆತ್ಮನ ಜೊತೆ ಸಂಬಂಧ ಯಾರು ಜೋಡಿಸ್ತಾರೋ ಅವರು ಸಹಯೋಗಿ ಆಗ್ತಾರೋ. ಜೈಸೆ ಬಾಪ್ ದಾದಾ ವಿಶ್ವಕ್ಕೆ ಸ್ನೇಹಿ ಸಹಯೋಗಿ ಬನೆ ವೈಸೆ ಬಚ್ಚೋಂ ಕೋ ಭಿ ಫಾಲೋ ಫಾದರ್ ಕರ್ನಾ. ಹೇಗೆ ಬಾಪ್ ದಾದಾ ಇಡೀ ವಿಶ್ವಕ್ಕೆ ಸ್ನೇಹಿ ಆದರು, ಸಹಯೋಗಿ ಆದರು, ಹಾಗೆ ಮಕ್ಕಳು ನೀವು ಕೂಡ ಏನು ಮಾಡಬೇಕು, ಫಾಲೋ ಫಾದರ್ ಮಾಡಬೇಕು. तब विश्व महाराजन की जो पदवी है उसमें आने के अधिकारी बन सकते हो. ಹಾಗಾದರೆ ವಿಶ್ವದ ಮಹಾರಾಜನ ಪದವಿ ಏನಿದೆಲ್ಲ ಅದರಲ್ಲಿ ಬರಬೇಕು ಅಂತಂದರೆ ಅಧಿಕಾರಿ ಆಗಬೇಕು. ಹಿಸಾಬ್ ಹೇನಾ, ಲೆಕ್ಕ ಇದೆ. ಜೈಸಾ ಅವ್ರ ಜಿತನಾ ವೈಸಾ ಅವ್ರ ಉತನಾ ಮಿಲ್ತಾ ಹೇ. ನೀವು ಇಲ್ಲಿ ಈಗ ಎಷ್ಟು ಮಾಡ್ತೀರೋ ಅಷ್ಟು ಅಲ್ಲಿ ನಿಮಗೆ ಅಷ್ಟು ಸಿಗ್ತದೆ. ಪ್ರತಿಜ್ಞಾ ಕರ್ಕೆ ವಿಶೇಷ ಪ್ರತ್ಯಕ್ಷ ಹೋನಾ ಹೇ. ಈಗ ಪ್ರತಿಜ್ಞೆ ಮಾಡಿ ವಿಶೇಷವಾಗಿ ಪ್ರತ್ಯಕ್ಷ ಆಗಬೇಕಾಗಿದೆ. ಅವರೋಂಕೋ ನಹಿ ಪ್ರಖ್ಯಾತ್ ಕರ್ನಾ ಹೇ, ಬಾಪ್ಕೋ ಪ್ರತ್ಯಕ್ಷ ಕರ್ನಾ ಹೇ. ಇಲ್ಲಿ ವ್ಯಕ್ತಿಗಳನ್ನು ಪ್ರತ್ಯಕ್ಷ ಮಾಡೋದಿಲ್ಲ, ತಂದೆಯ ಪ್ರತ್ಯಕ್ಷ ಮಾಡಬೇಕು. ಅಬ್ ಪ್ರತ್ಯಕ್ಷ ಹೋಂಗೆ ತೋ ಪ್ರಖ್ಯಾತ್ ಹೋಂಗೆ. ಈ ಪ್ರತ್ಯಕ್ಷ ಆದರೆ ಪ್ರಖ್ಯಾತ ಆಗ್ತೀರಾ. ವಿಶ್ವ ಅಧಿಕಾರಿ ಬದನೆ ಕಾ ಲಕ್ಷ್ಯ ರಖಾ ಹೇನಾ. ವಿಶ್ವ ಅಧಿಕಾರಿ ಆಗ್ತಕ್ಕಂಥ ಲಕ್ಷ್ಯ ಇಟ್ಕೊಂಡಿರಲ್ಲ. ಅಭಿ ಯಹಿ ತೀವ್ರ ಪುರುಷಾರ್ಥ ಕರ್ನಾ ಹೇ. ಈಗ ತೀವ್ರ ಪುರುಷಾರ್ಥ ಮಾಡಬೇಕು. ಇಸ್ ಪುರಾನಿ ದುನಿಯಾ ಸೆ ಬಹುತ್ ಸಹಜ್ ಬೇಹದ್ ಕಾ ವೈರಾಗ್ ಲಾನೆ ಕಾ ಸಾಧನ್ ಹೇ. ಈ ಹಳೆಯ ಜಗತ್ತಿನಿಂದ ಬಹಳಷ್ಟು ಸಹಜವಾಗಿ ಬೇಹದ್ದಿನ ವೈರಾಗ್ಯದಲ್ಲಿ ಬರ್ತಕ್ಕಂಥ ಸಾಧನೆ ಏನು. ಕೊಯ್ನೇ ಬತಾಯ. ಜಿನೋನೆ ಜೋ ಬಾತ್ ಸುನಾಯಿ ವಹ ಸಹಜ್ ಸಮಜ್ ಸುನಾಯಿ. ಈಗ ನೀವೇನು ಹೇಳಿದಾರಲ್ಲ ಅದು ಬಹಳಷ್ಟು ಸಹಜವಾಗಿ ಹೇಳಿದ್ದೀರಾ. ಅಗರ್ ಸಹಜ್ ಹಿ ಹೈ ತೋ ಬೇಹದ್ ಕೆ ವೈರಾಗಿ ತೋ ಸಹಜ್ ಬನ್ ಗೈ. ಸಹಜ್ ಇದೆ ಅಂತಂದಾಗ ಬೇಹದ್ದಿನ ವೈರಾಗ್ಯನೂ ಕೂಡ ಸಹಜ ಆಗಬೇಕು. ಅಗರ್ ಅಪನೆ ಸೆ ಹಿ ನ ಲಗಾಯ ತೋ ದೂಸರೋ ಸೆ ಕೈಸೆ ಲಗಾಯಂಗೆ. ನಿಮಗೆ ಆಗಲಿಲ್ಲ ಅಂದರೆ ಬೇರೆದವ್ರಿಗೆ ಹೇಗಾಗತ್ತೆ. ಬೇಹದ್ ಕಾ ವೈರಾಗ್ ಕೇತೆ ಹೇ, ಜೋ ವೈರಾಗಿ ಹೋತೆ ಹೇ ವಹ ಕಾ ನಿವಾಸ ಕರ್ತೆ ಹೇ. ಯಾರು ಬೇಹದ್ದಿನ ವೈರಾಗಿ ಇದ್ದಾರೋ ಅವರು ಎಲ್ಲಿ ವಾಸ ಮಾಡ್ತಾರೆ. बहुत सरल युक्ति बताते हैं कि बेहद का वैरागी बनना है तो सदैव अपने को ಮಧುಬನ ನಿವಾಸಿ ಸಮझो. ಬಾಬಾ ಹೇಳ್ತಾರೆ, ಭಾಳ ಸರಳ ಯುಕ್ತಿಯನ್ನು ಬಾಬಾ ಹೇಳ್ತಿದ್ದಾರೆ. ಬೇಹದ್ದಿನ ವೈರಾಗಿ ಆಗಬೇಕು ಅಂತಂದರೆ ಯಾವಾಗಲೂ ಮಧುಬನ ನಿವಾಸಿ ಆಗಬೇಕು ಅಂತಾರೆ ಬಾಬಾ. ಮಧುಬನ, ಮಧು ಅಂದರೆ ಮಧುರಥ, ಬನ ಅಂದರೆ ವನ. ವೈರಾಗಿಗಳೆಲ್ಲ ಎಲ್ಲಿ ವಾಸ ಮಾಡ್ತಾರೆ, ಕಾಡಿನಲ್ಲಿ ವಾಸ ಮಾಡ್ತಾರಲ್ಲ, ಅದಕ್ಕೆ ಇದು ಮಧುಬನ, ಮಧುರವಾದ ವನ. ಲೇಕಿನ್ ಮಧುಬನ್ಕೋ ಖಾಲಿ ನಹಿ ದೇಖ್ನಾ. ಆದರೆ ಸ್ಥೂಲ ಕಾಡಿನಲ್ಲಿ ಯಾರೂ ಇರೋದಿಲ್ಲ, ಬಟ್ ಈ ವನದಲ್ಲಿ ಖಾಲಿ ಇರೋದಿಲ್ಲ. ಯಾರಾಗಿರ್ತಾರೆ ಮಧುಬನದಲ್ಲಿ? ಯಾರಿರ್ತಾರೆ? ಬಾಪ್ ದಾದಾ ಇರ್ತಾರೆ, ದೈವಿ ಪರಿವಾರ ಇರ್ತದೆ, ತ್ಯಾಗ ತಪಸ್ಯ ಅವ್ರ ಸೇವಾ ಭೀ ಯಾದ್ ಆ ಜಾತೆ ಹೇ. ಮಧುಬನ ಅಂದ ತಕ್ಷಣ ಇದೆಲ್ಲ ನೆನಪಾಗ್ತದಲ್ಲ ನಮಗೆ. ಅದಕ್ಕೆ ಹೇಳ್ತಾರೆ ಬಾಬಾ, ಮಧುಬನ್ ತಪಸ್ಯಾ ಭೂಮಿ ಭೀ ಹೇ. ಮಧುಬನ ಅಂದರೆ ಅದು ತಪಸ್ಯಾ ಭೂಮಿಯಾಗಿದೆ. ಮಧುಬನ್ 1 ಸೆಕೆಂಡ್ ಮೇ ಸಭಿ ಸೆ ತ್ಯಾಗ ಕರಾತಾ ಹೈ. ಮಧುಬನ ಒಂದೇ ಸೆಕೆಂಡ್ನಲ್ಲಿ ಎಲ್ಲವನ್ನು ತ್ಯಾಗ ಮಾಡಿಸ್ತದೆ. ಬಾಬಾ ಹೇಳ್ತಾರೆ,
यहाँ बेहद के वैरागी बन गए हो ना, तो ಮಧುಬನ್ है ही ತ್ಯಾಗಿ ವೈರಾಗಿ बनाने वाला. ಮಧುಬನ ಏನಿದೆ ಎಲ್ಲರನ್ನ ತ್ಯಾಗಿಯನ್ನಾಗಿ ಮಾಡ್ತದೆ, ವೈರಾಗಿಯನ್ನು ಮಾಡ್ತದೆ. ಬೇಹದ್ ಕಿ ಸರ್ವಿಸ್ ಕರ್ ಸಕೆಂಗೆ, ಕಹಾ ಭೀ ಲಗಾವ್ ನ ಹೋ. ಇಲ್ಲಿ ನೀವೇನು ಮಾಡಬೇಕು, ಬೇಹದ್ದಿನ ಸರ್ವಿಸ್ ಮಾಡಬೇಕು. ಇಲ್ಲಿನೂ ಸಹಿತ ನೀವೆಲ್ಲೂ ಅಂಟ್ಕೊಳ್ಳೋ ಹಾಗಿಲ್ಲ ಅಂತಾರೆ ಬಾಬಾ. ಇದು ನಂದು ರೂಮು, ಇದು ನಂದು. ಮಧುಬನ ನಿವಾಸಿಗಳಿರ್ತಾರಲ್ಲ ಅಲ್ಲೇ, ಅವ್ರಿಗೂ ಸಹಿತ ಅಲ್ಲಿ ನೋಡ್ರಿ, ಅಲ್ಲಿ ಯಾರ್ದು ಏನು ಹೆಸರಿಲ್ಲ. ಎಲ್ಲ ಏನಿದೆ ಬಾಬಾ ಕಮ್ರ, ಬಾಬಾನ ಮನೆ, ಅದು ಇದು ಅಂತ ಹಿಂಗಿದೆಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ ಯಾಕಿಲ್ಲ, ಮತ್ತೆ ಏನು ಬರಬಾರ್ದು, ಅಲ್ಲಿ ಲಗಾವ್ ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. लगाव नहीं लगाना है तो औरों को तो बात ही छोड़ो. आज आपस में रूह रूहान हो रही है बाप दादा की. आज सवेरे सवेरे एक नज़ारा वतन से देख रहे थे कि हर एक बच्चा कहाँ तक बंधा हुआ है और हर एक का बंधन कहाँ तक टूटा है. ಬಾಬಾ ಇವತ್ತು ಅಮೃತ ವೇಳೆಯಲ್ಲಿ ನೋಡ್ತಿದ್ರು ಎಲ್ಲ ಮಕ್ಕಳು ಎಲ್ಲಿವರೆಗೆ ಇನ್ನೂ ಬಂಧಿತ ಇದ್ದಾರೆ, ಎಷ್ಟು ಬಂಧನದಿಂದ ಮುಕ್ತ ಆಗಿದ್ದಾರೆ. ಕಿಸ್ಕಿ ತೋ ಮೋಟಿ ರಸ್ಸಿಯಾ ಭೀ ಹೇ, ಕಿಸ್ಕೆ ಕಮ್ ಭೀ ಹೇ, ಕೊಯ್ಕೆ ಕಚ್ಚೆ ಧಾಗೆ ಭೀ ಹೇ. ಕೆಲವರು ಭಾಳಷ್ಟು ದಪ್ಪ ಹಗ್ಗದಿಂದ ಕಟ್ಕೊಂಡಿದ್ದಾರೆ, ಇನ್ನೊಂದಷ್ಟು ಕಡಿಮೆ ಇದೆ, ಇನ್ನೊಂದು ಕಚ್ಚೆ ಧಾಗ ಇದೆ. ಯಹ ನಜಾರಾ ದೇಖ್ ರಹೆ ಥೆ ಕಿ ಕಿಸ್ಕೆ ಕಚ್ಚೆ ಧಾಗೆ ರಹ ಗಯಿ ಹೇ, किसकी मोटी रस्सियाँ हैं, किसकी पतली भी है, लेकिन फिर भी कहेंगे तो ಬಂಧನ. ಹಗ್ಗ ಎಂಥದೇ ಇರಲಿ, ಒಟ್ಟು ಕಟ್ಕೊಂಡ್ರೆ ಏನಾಗ್ಬಿಡ್ತದೋ ಬಂಧನನೇ ಆಯಿತು. कोई न कोई कच्चा व पक्का धागा है, कच्चा धागा भी बंधन तो कहेंगे, सिर्फ उन्हों को देर ही नहीं लगेगी. ಬಾಬಾ ಹೇಳ್ತಾರೆ ಕಚ್ಚಾ ಧಾಗನೂ ಬಂಧನೇ, ಆದರೆ ಕಚ್ಚಾ ಧಾಗ ಇತ್ತಂದ್ರೆ ಬಿಡಿಸ್ಕೊಳ್ಳಿಕ್ಕೆ ಭಾಳ ಹತ್ತುದಿಲ್ಲ. ಮೋಟಿ ರಸ್ಸಿ ವಾಲೆ ಕೋ ದೇರಿ ಭೀ ಲಗೇಗಿ ಅವ್ರ ಮೆಹನತ್ ಭೀ ಲಗೇಗಿ. ಗಟ್ಟೆನ ಹಗ್ಗದ್ಲೆ ಕಟ್ಕೊಂಡ್ರೆ ಅದರಿಂದ ಬಿಚ್ಕೊಳ್ಳೋದು ಕಷ್ಟ, ಲೇಟನೂ ಆಗುತ್ತೆ. तो आज वतन से यह नज़ारा देख रहे थे, हर एक अपने आप को तो जान सकते हैं. ಪ್ರತಿಯೊಬ್ಬರು ತಮ್ಮನ್ನು ತಾವು ಏನು ಅಂತ ತಿಳ್ಕೊಂಡಿದ್ದೀರಿ ನೀವು. ಮೋಟಾ ರಸ್ಸ ಹೇ ವಾ ಪತಲಾ, ಕಚ್ಚಾ ಧಾಗಾ ಹೇ ವಾ ಪಕ್ಕಾ, ಬಾಂಧೇಲಿ ಹೋ ಯಾ ಸ್ವತಂತ್ರ. ಸ್ವತಂತ್ರ ಕಾ ಅರ್ಥ ಹೇ ಸ್ಪಷ್ಟ. ಬಾಬಾ ಹೇಳ್ತಾರೆ ಇನ್ನು ನೀವು ಬಾಂಧೇಲಿ ಇದ್ದೀರೇನು, ಬಂಧನದಲ್ಲಿ ಇದ್ದೀರೇನು, ಸ್ವತಂತ್ರ ಇದ್ದೀರೇನು ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಫಿರ್ ಭೀ ಬಾಪ್ ದಾದಾ ಹರ್ಷಿತ್ ಹೋತೆ ಹೇ, ಆದಾಗ್ಯೂ ಬಾಬಾಗೆ ಖುಷಿ ಆಗ್ತದೆ. ಕಮಾಲ್ ತೋ ಕರ್ತೆ ಹೋ, ಬಾಂಧೇಲಿ ಇರಲಿ ಏನೇ ಇರಲಿ ಕಮಾಲ್ ಮಾಡಿ ನನ್ನ ಕಡೆ ಬರ್ತೀರಾ. ಲೇಕಿನ್ ಬಾಪ್ ದಾದಾ ಉಸಸೆ ಭೀ ಆಗೆ ದೇಖನೆ ಚಾಹತೆ ಹೇ, ಆದರೆ ಬಾಬಾ ಇನ್ನೂ ಮುಂದಕ್ಕೆ ಬನ್ನಿ ಅಂತ ಹೇಳ್ತಾರೆ ಬಾಬಾ. ಜಿತನಾ ಆಪ್ಕೆ ಮುಖ ಪರ್ ಬಾಪ್ ದಾದಾ ಕಾ ನಾಮ್ ಹೋಗಾ, उतना ही सभी के मुख पर आपका नाम होगा. ನೀವೆಷ್ಟು ಬಾಬಾ 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 ಅಂತೀರೋ ಅಷ್ಟೇ ನಿಮ್ಮ ಹೆಸರು ಇನ್ನೊಬ್ಬರ ಮುಖದಲ್ಲಿ ಪ್ರಸಿದ್ಧಿ ಆಗ್ತದೆ. ಮಧುಬನ್ ಹೇ ಹಿ ಪರಿವರ್ತನ್ ಭೂಮಿ, ತೋ ಪರಿವರ್ತನ್ ಕ್ಯಾ ಕರ್ಕೆ ಜಾನಾ ಹೇ. ಬಾಬಾ ಹೇಳ್ತಾರೆ ಮಧುಬನ ಏನಿದೆ ಪರಿವರ್ತನ ಭೂಮಿ ಇದೆ, ಇಲ್ಲಿ ಏನು ನೀವೇನು ಮಾಡ್ತೀರಿ, ಬದಲಾವಣೆ ಆಗಿ ಹೋಗ್ತೀರಾ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ तो परिवर्तन करके ही जाना है, वह तो समझते हो ना. ಇಲ್ಲಿ ಬರೋದು ಸುಮ್ಮನೆ ಬರೋದಲ್ಲ, ಇಲ್ಲಿ ಬಂದು ಏನಾದರೂ ಪರಿವರ್ತನೆ ಆಗಿ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.